ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಉಡುಪಿ ಜಿಲ್ಲೆಯಿಂದ ಪ್ರತ್ಯೇಕಿಸುವ ಶಾಂಭವಿ ನದಿಯ ದಡದಲ್ಲಿ ಮಂಗಳೂರು ತಾಲೂಕಿನ ಬಡಗಣ ದಿಕ್ಕಿನ ಗಡಿಭಾಗದಲ್ಲಿ ಬಹಳ ಕುಂಜ ಅಂದರೆ ಗುಡ್ಡೆಗಳಿಂದ ಆವರಿಸಲ್ಪಟ್ಟ ಪುಟ್ಟ ಗ್ರಾಮವೇ ಬಳಕುಂಜೆ. ಇದು ಕಿನ್ನಿಗೋಳಿಯಿಂದ 8 ಕಿಲೋಮೀಟರ್, ಪಡುಬಿದ್ರೆಯಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಕೃಷಿಯನ್ನೇ ತಮ್ಮ ಪ್ರಧಾನ ಕಸುಬಾಗಿಸಿಕೊಂಡ ಇಲ್ಲಿಯ ಜನರಿಗೆ ಭತ್ತ, ಕಬ್ಬು ಪ್ರಮುಖ ಬೆಳೆಗಳಾಗಿವೆ. ಸುಮಾರು 18ನೇ ಶತಮಾನದಲ್ಲಿ ಅಸ್ತಿತ್ವವನ್ನು ಕಂಡುಕೊಂಡ ಕಿರೆಂ ಧರ್ಮ ಕೇಂದ್ರ ಹಾಗೂ ಅದರಿಂದ ವಿಭಜಿತಗೊಂಡಿದ್ದ ಕಿನ್ನಿಗೋಳಿ ಚರ್ಚಿನ ಭಾಗವಾಗಿದ್ದ ಬಳಕುಂಜೆಯ ಜನರು ತಮ್ಮ ಆಧ್ಯಾತ್ಮಿಕ ಅವಶ್ಯಕತೆಗಳಿಗಾಗಿ 7-8 ಮೈಲು ದೂರ ನಡೆದುಕೊಂಡು ಕಿರೆಂ ಹಾಗೂ ಕಿನ್ನಿಗೋಳಿ ಧರ್ಮ ಕೇಂದ್ರಗಳಿಗೆ ಹೋಗಬೇಕಾಗಿತ್ತು. ಜನರ ಈ ಸಮಸ್ಯೆಗಳನ್ನರಿತ ಆಗಿನ ಕಿರೆಂ ಚರ್ಚಿನ ಧರ್ಮಗುರುಗಳಾದ ವಂದನೀಯ ಮಾನ್ವೆಲ್ ರೆಬೆಲ್ಲೋರವರು 1914ರಲ್ಲಿ ಬಳಕುಂಜೆ ಜನರಿಗೆ ಅವರ ಆಧ್ಯಾತ್ಮಿಕ ಆಚರಣೆಗಳಿಗಾಗಿ ಸ್ಪಂದಿಸುವ ಸಲುವಾಗಿ ಆ ಕಾಲದಲ್ಲಿ ಹೆಸರುವಾಸಿಯಾಗಿದ್ದ ಕ್ರೈಸ್ತ ಸಮುದಾಯದ ದಾನಿಗಳು ಹಾಗೂ ಉತ್ತಮ ಕೃಷಿಕರೂ ಆಗಿದ್ದ ಕಿಸ್ತು ಹಾಗೂ ಬೊಸ್ತು ಸಾಂಗ್ತಿ ಎಂಬ ಅಣ್ಣ ತಮ್ಮಂದಿರ ಬಂಡಸಾಲೆಯಲ್ಲಿರುವ ಮನೆಯಲ್ಲಿ ವಾರಕ್ಕೊಮ್ಮೆ ಬಲಿಪೂಜೆಯನ್ನು ಆಚರಿಸಲು ವ್ಯವಸ್ಥೆಯನ್ನು ಮಾಡಿದರು. ಸುಮಾರು 2 ವರ್ಷಗಳ ಕಾಲ ಈ ವ್ಯವಸ್ಥೆಯು ಮುಂದುವರಿಯಿತು. ಈ 2 ವರ್ಷಗಳ ಅವಧಿಯಲ್ಲಿ ಜನರ ಬಾಂಧವ್ಯ ಹಾಗೂ ಶ್ರದ್ಧಾಭಕ್ತಿಯು ವೃದ್ಧಿಸಿದ್ದನ್ನು ಗಮನಿಸಿದ ವಂದನೀಯ ಗುರುಗಳಾದ ಮಾನ್ವೆಲ್ ರೆಬೆಲ್ಲೋರವರು ಇಲ್ಲಿ ಧರ್ಮ ಕೇಂದ್ರವನ್ನು ಸ್ಥಾಪಿಸಲು ಧರ್ಮಾಧ್ಯಕ್ಷರಲ್ಲಿ ವಿನಂತಿಸಿಕೊಂಡರು. ಈ ಮನವಿಯನ್ನು ಸ್ವೀಕರಿಸಿದ ಆಗಿನ ಧರ್ಮಾಧ್ಯಕ್ಷರಾದ ಪರಮಪೂಜ್ಯ ಪಾಲ್ ಪೆರಿನಿಯವರು 1915 ಜನವರಿ 1ರಂದು ಬಳಕುಂಜೆಯಲ್ಲಿ ಹೊಸ ಚರ್ಚ್ ಸ್ಥಾಪಿಸಲು ಡಿಕ್ರಿ ನೀಡಿ ಬಳಕುಂಜೆ ಕುಟುಂಬಗಳನ್ನು ಕಿರೆಂ ಹಾಗೂ ಕಿನ್ನಿಗೋಳಿ ಚರ್ಚ್ಗಳಿಂದ ವಿಂಗಡಿಸಿದರು. ಯೇಸು ಕ್ರಿಸ್ತರ ಶುಭ ಸಂದೇಶವನ್ನು ಜಗಕ್ಕೆ ಸಾರಲು ಹಾಗೂ ಕ್ರೈಸ್ತ ಧರ್ಮಸಭೆಯ ಬುನಾದಿಯನ್ನು ಭದ್ರವಾಗಿಸಿ ಅದು ಬೆಳೆಯಲು ತನ್ನ ಜೀವವನ್ನೇ ತ್ಯಾಗ ಮಾಡಿದಂತಹ ಸರ್ವ ಜನರ ಅಪೊಸ್ತಲರೆಂದು ಖ್ಯಾತಿ ಪಡೆದಿರುವ ಸಂತ ಪೌಲರಿಗೆ ಈ ಧರ್ಮ ಕೇಂದ್ರವನ್ನು ಅರ್ಪಿಸಲಾಯಿತು. ಮಂಗಳೂರು ಧರ್ಮ ಪ್ರಾಂತ್ಯದ ಅಧೀನದಲ್ಲಿ ಬರುವ ಧರ್ಮ ಕೇಂದ್ರಗಳಲ್ಲಿ ಸಂತ ಪೌಲರಿಗೆ ಅರ್ಪಿಸಿರುವ ಪ್ರಥಮ ಧರ್ಮ ಕೇಂದ್ರ ಇದಾಗಿದೆ. ಆ ಸಮಯದಲ್ಲಿ ಚರ್ಚನ್ನು ನಿರ್ಮಿಸಲು ಸುಮಾರು ಅಡೆತಡೆಗಳು, ವಿರೋಧಗಳಿದ್ದರೂ ಅವುಗಳನ್ನು ಲೆಕ್ಕಿಸದ ಭಕ್ತರು ನೀಡಿದ ಪ್ರೋತ್ಸಾಹದಿಂದ ಸಂತ ಪೌಲರ ಆಶೀರ್ವಾದವೇ ಎಂಬಂತೆ 1915 ಜೂನ್ 30ರಂದು ಚರ್ಚ್ ನಿರ್ಮಾಣಕ್ಕಾಗಿ 2 ಎಕರೆ ಜಾಗ ಮಂಜೂರಾಯಿತು. ಹಲವಾರು ದಿನಗಳ ಪರಿಶ್ರಮದಿಂದ ಇಂದಿನ ಚರ್ಚ್ ಇರುವ ಜಾಗದಲ್ಲಿ ಸಣ್ಣ ಪ್ರಾರ್ಥನಾ ಮಂದಿರ ಅಥವಾ ಚಾಪೆಲ್ ನಿರ್ಮಾಣಗೊಂಡಿತು. ಮಣ್ಣು ಹಾಗೂ ಮುಳಿ ಹುಲ್ಲಿನಿಂದ ನಿರ್ಮಾಣಗೊಂಡ ಪ್ರಾರ್ಥನಾ ಮಂದಿರದ ಆಶೀರ್ವಚನ ಹಾಗೂ ಉದ್ಘಾಟನೆಯನ್ನು 1915 ಡಿಸೆಂಬರ್ 9ರಂದು ಧರ್ಮಾಧ್ಯಕ್ಷರು ನಡೆಸಿಕೊಟ್ಟರು. ತದನಂತರ ಸಂತ ಪೌಲರ ಹೆಸರಿನಲ್ಲಿ ಸಾಕಷ್ಟು ಪವಾಡಗಳು ಈ ಜಾಗದಲ್ಲಿ ನಡೆಯುತ್ತಿದ್ದವು. ಸಂತ ಪೌಲರ ಆಶೀರ್ವಾದ, ಊರ ಜನರ ಸಹಕಾರ ಹಾಗೂ ಧರ್ಮ ಗುರುಗಳಾಗಿ ಸೇವೆ ಸಲ್ಲಿಸುತ್ತಿದ್ದ ವಂದನೀಯ ಪೌಲ್ ಫರಾಯಸ್ ಅವರ ಪರಿಶ್ರಮದಿಂದ ಪುನರ್ ನಿರ್ಮಿಸಲಾದ ಇಗರ್ಜಿ ಕಟ್ಟಡ ಹಾಗೂ ಧರ್ಮ ಗುರುಗಳ ಮನೆಯನ್ನು ಧರ್ಮಾಧ್ಯಕ್ಷರಾದ ಪರಮಪೂಜ್ಯ VR ಫೆರ್ನಾಂಡಿಸ್ ರವರು 1942 ನವೆಂಬರ್ 24ರಂದು ಉದ್ಘಾಟಿಸಿದರು. ಕಟ್ಟಡ ನಿರ್ಮಾಣಕ್ಕೆ 15 ತಿಂಗಳ ಅಗತ್ಯವಿದ್ದರೂ ಸಂತ ಪೌಲರ ಕೃಪೆಯಿಂದಾಗಿ ಈ ಕಟ್ಟಡದ ಕೆಲಸ ಕೇವಲ 10 ತಿಂಗಳಲ್ಲಿ ಪೂರ್ಣಗೊಂಡಿತು. ಬಳಕುಂಜೆ ಚರ್ಚ್ ಸ್ಥಾಪನೆಯಾದ ಒಂದೇ ವರ್ಷದಲ್ಲಿ ಹಳ್ಳಿಯ ಪರಿಸರದಲ್ಲಿನ ಹಾಗೂ ಆಸುಪಾಸಿನ ಜನರಿಗೆ ಜ್ಞಾನದ ಬೆಳಕನ್ನು ನೀಡುವ ಸಲುವಾಗಿ 1916 ಸೆಪ್ಟೆಂಬರ್ 1ರಂದು ಅಂದಿನ ಗುರುಗಳಾದ ವಂದನೀಯ ಮಾನ್ವೆಲ್ ರೆಬೆಲ್ಲೋರವರ ಅವಿರತ ಶ್ರಮದಿಂದ ಸಂತ ಪೌಲರ ಶುಭ ನಾಮಧೇಯದಲ್ಲಿ ವಿದ್ಯಾಸಂಸ್ಥೆಯು ಆರಂಭಿಸಲ್ಪಟ್ಟಿತು. ಸಂತ ಪೌಲರ್ನ ವಿದ್ಯಾದೇಗುಲ ಐಕ್ಕಲ 100 ವರ್ಷ ಆಂಡು ಅವಳ 100 ವರ್ಷ ಕರೆದು 105 ವರ್ಷದ ಸಂಭ್ರಮಾಚರಣೆಯುಂಡು. ಸಾವಿರಾರು ಲಕ್ಷ 1 ಲಕ್ಷದ ಮಿತ್ತಲ ವಿದ್ಯಾರ್ಥಿನ ಮುಲ್ಪ ವಿದ್ಯಾರ್ಜನೆ ಮಲ್ತದೆ ಇನಿ ಅಕ್ಕಲ್ನ ಕಾರಡು ಉಂಟು ಲೆಕ್ಕ ಆತಂಡು. 1922ರಲ್ಲಿ ವಂದನೀಯ ಜೂಲಿಯನ್ ಡಿಸೋಜರವರ ಕಾಲದಲ್ಲಿ ಶಾಲಾ ಕಟ್ಟಡ ನಿರ್ಮಾಣವಾಯಿತು.
ನಂತರದ ವರ್ಷಗಳಲ್ಲಿ ವಿದ್ಯಾಸಂಸ್ಥೆಯು ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಮೇಲ್ದರ್ಜೆಗೇರಿಸಲ್ಪಟ್ಟಿತು. ವಂದನೀಯ ಗುರುಗಳಾದ ಅಲೆಕ್ಸಾಂಡರ್ ಲೋಬೋರವರ ಮುಂದಾಳತ್ವದಲ್ಲಿ 1975 ಜೂನ್ 30ರಂದು ಪ್ರೌಢಶಾಲೆ ಆರಂಭಗೊಂಡು ಬಳಕುಂಜೆಯ ಗ್ರಾಮೀಣ ಭಾಗದ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣ ಪಡೆದು ತಮ್ಮ ಭವಿಷ್ಯವನ್ನು ರೂಪಿಸಲು ಸಾಧ್ಯವಾಯಿತು. ಸಂತ ಪೌಲರ ಕೃಪಾ ಕಟಾಕ್ಷದಿಂದ ಇಂದಿಗೂ ನಮ್ಮ ಶಾಲೆಯು ಹಲವಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ದಾರಿದೀಪವಾಗಿದೆ. ಚರ್ಚ್ ಸ್ಥಾಪನೆಯಾಗಿ ಕೆಲವೇ ವರ್ಷಗಳಲ್ಲಿ, ಅಂದರೆ 1930ರಲ್ಲಿ ಬೆಥನಿ ಸಂಸ್ಥೆಯ ಭಗಿನಿಯರು ಇಲ್ಲಿ ಸೇವೆ ನೀಡಲು ಮುಂದಾದರು. ಅಂದಿನಿಂದ ಇಂದಿನವರೆಗೆ ಅವರ ನಿರಂತರ ಸೇವೆ ನಮ್ಮೂರಿನ ಜನತೆಗೆ ಲಭಿಸಿದೆ. आमच्या फादर फाउंडर आमचे स्थापक बापू देवाचो सेवक रेमंड फ्रांसिस कामिलस बापाचे मजतीन 1921 बेंदूरांत स्थापनದಲ್ಲಿ आमच्या कॉन्वेंटाचो हो दुसरो शाखो. पयलो पुत्तुरांत लिजियो कॉन्वेंट आनी दुसरो शाखो त्या काळार पुरातन काळार 95 वर्सां पयलें हांगा जालो. कारण हांगासो त्या दाळाचो याजक फादर कॅस्टेलिनो ताणें आमच्या स्थापक बापाक सिस्टरांनी हांगा येजय म्हळें. त्या मस्त सिस्टर आसली, थोडी 10-15 सिस्टरां मात्र आसली. जाल्यार हो शाखो प्रारंभ केलो. आनी हांगाच्या एका दानीन बोस्तू श्रीमान बोस्तू सांगतीस म्हणल्यार दानीन आमकां कॉन्वेंटाक इगर्जे मुखार जागो दिलो आनी कॉन्वेंट स्टार्ट जालें. ಬೆಥನಿ ಭಗಿನಿಯರ ಅವಿರತ ಶ್ರಮದಿಂದ, ಸಂತ ಪೌಲರ ಆಶೀರ್ವಾದದಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ದೊರಕಿ ಬದುಕು ಕಟ್ಟಲು ಸಾಧ್ಯವಾಯಿತು. ಜೊತೆಗೆ ಬಳಕುಂಜೆಯಲ್ಲಿನ ಹಲವಾರು ದೇವರ ಕರೆಗೆ ಓಗೊಟ್ಟು ಧಾರ್ಮಿಕ ಅನುಯಾಯಿಗಳಾಗಿ, ಧರ್ಮ ಗುರುಗಳಾಗಿ, ಧರ್ಮ ಭಗಿನಿಯರಾಗಿ ಯೇಸು ಕ್ರಿಸ್ತರ ಸಂದೇಶವನ್ನು ಹಾಗೂ ಅವರ ಸೇವೆಯನ್ನು ದೇಶ ವಿದೇಶದಲ್ಲಿ ನೀಡುತ್ತಿದ್ದಾರೆ. ಪ್ರಸ್ತುತ ಬಳಕುಂಜೆ ಚರ್ಚ್ ಮಂಗಳೂರು ಧರ್ಮ ಪ್ರಾಂತ್ಯದ 124 ಚರ್ಚ್ಗಳಲ್ಲಿ ಒಂದಾಗಿದ್ದು, ಮಂಗಳೂರು ಧರ್ಮ ಪ್ರಾಂತ್ಯದ 12 ವಲಯಗಳಲ್ಲಿ, ಮಂಗಳೂರು ಉತ್ತರ ವಲಯದ 7 ಧರ್ಮ ಕೇಂದ್ರಗಳಲ್ಲಿ ಒಂದಾಗಿದೆ. 19ನೇ ಧರ್ಮಗುರುಗಳಾಗಿ ವಂದನೀಯ ಪಾಲ್ ಸಿಕ್ವೇರರವರು ತಮ್ಮ ಅತ್ಯಮೂಲ್ಯ ಸೇವೆಯನ್ನು ನೀಡುತ್ತಿದ್ದಾರೆ. 110 ವರ್ಷ ಇತಿಹಾಸವಿರುವ ಸಂತ ಪೌಲರಿಗೆ ಸಮರ್ಪಿತವಾದಂಥ ಈ ಒಂದು ಪವಿತ್ರ ದೇವಾಲಯ. ಈ ದೇವಾಲಯ ಕೇವಲ ಕ್ರೈಸ್ತರಿಗೆ ಮಾತ್ರ ಅಲ್ಲವಲ್ಲದೆ ಕ್ರೈಸ್ತೇತರರಿಗೂ ಸಹ ಇದು ಸದಾ ಪ್ರೀತಿಯ ಸ್ಥಳ. ಇಲ್ಲಿ ಜನರು ಬಂದು ತಮ್ಮ ಇಷ್ಟಾರ್ಥಗಳನ್ನು ತೋಡಿಕೊಳ್ಳಲು ಇದೊಂದು ಪವಿತ್ರ ಸ್ಥಳ. ಬೇಕಾದಂಥ ಪ್ರಾರ್ಥನೆಗಳನ್ನು ಇಲ್ಲಿ ತಂದು ಸಮರ್ಪಿಸುತ್ತಾರೆ. ಇದರಿಂದ ಇಲ್ಲಿ ಎಷ್ಟೋ ಪವಾಡಗಳು ನಡೆದಿವೆ. ಈ ಪವಾಡಗಳು, ಅದರ ವಿವರಗಳನ್ನು ನಾವು ಈಗ ಕೇಳಿಕೊಳ್ಳಲಿಕ್ಕೆ ಇದ್ದೇವೆ. ಬಳಕುಂಜೆ ಕಬ್ಬು ಬೆಳೆಗೆ ಹೆಸರುವಾಸಿಯಾಗಿದೆ. ಸರ್ವಧರ್ಮೀಯರು ಇಲ್ಲಿ ಕಬ್ಬನ್ನು ಬೆಳೆಸುತ್ತಾರೆ. ಸಾಧಾರಣ ಒಂಜಿ 10-80 ವರ್ಷದ ಒಂಜಿ ಕರ್ಮ ಮಲ್ತೊಂದುಲ್ಲೆ ಎಂಕಲ್ನ ದುಮ್ಮದ ಹಿರಿಯರು ಮಸ್ತ್ ವರ್ಷದಂಚೆ ಕರ್ಮದ ಬುಲೆಯನ್ನು ಮಲ್ತೊಂದಿತ್ತೇರು. ಎಂಕಲ ಹಿರಿಯರು ಕರ್ಮ ಮಲ್ತೊಂದಿತ್ತೇರು. ಏನ ಮಾಮಿ ತಮ್ಮಲ್ಲಿ ಪಣೊಂದಿತ್ತೇರು. ಕರ್ಮು ನಡೆದು ಕೈ ಪಿರಾಗೆ ಪೊಡ್ಡ ಕುತ್ಕೆ ಬತ್ತದ ಕರ್ಮು ತಿನ್ನೊಂದಿತ್ತು. ನಂದು ದುಮ್ಮದಾಗುಲು ಏನ ಪಂಡ ಬಿತ್ತಲಿಡೆ ಮಾಡ ಮಲ್ತು ಜತ್ತೊಂದಿತ್ತೇರು. ಪೋನಾಗ ಬಯ್ಯಡು ವನಸ್ ಮಲ್ತು ಪೋನಾಗ ನಾಯಿ ದೊಟ್ಟುಗು ನಾಯಿನ ಪತ್ತೊಂದು ಪೋಂದಿತ್ತೇರು. ಮಾಡೋಡಾಗುಲು ಜತ್ತೊಂದಿತ್ತೇರು. ಕುತ್ಕೆ ಬತ್ತಿನಾಗಲೇ ಗೊತ್ತಾಂಡ ಆಗುಲು ಗಿಡ್ತೊಂದಿತ್ತೇರು. ಅವು ತೂದು ನಮ್ಮ ಚರ್ಚದ ಗುರುಕುಲ್ಡ ಒಂಜಿ ಕೇಂದ್ರ ಬಯ್ಯರು ಇಂಚ ಬಂದು ಐ ಗುರುಕುಲ್ ಬತ್ತೇರು. ಬಯಲಿಡು ಪೂರ ತಿರ್ಗಿದ್ದು ತೂದು ಪೋಯೇರು. ನಾನು ಐನಿಕ್ ಬೊಕ್ಕ ನಿಕಲ ಕರ್ಮನು ಕುತ್ಕೆ ತಿನ್ಪುಜಿ ನಿಕುಲ್ ಕರ್ಮನು ಸಂಪಾಲ್ ದೇವರೇ ಕೊರ್ಲೆ ಅಂದು ಪಂಡೇರ್ಗೆ. ಐಡು ಬೊಕ್ಕ ಮುಕುಲ್ ಪೂರ ಕರ್ಮನು ಸಂಪಾಲ್ ದೇವರೇ ಕೊರ್ರೆ ಪತ್ತಿಯೇರು. ಐಡು ಬೊಕ್ಕ ಕುತ್ಕೆ ಆಣಿಗೆ ಕೈದಾತಿನ ಕುತ್ಕೆ ಇದೇ ಮಿಟೆಲ್ಲ ಬೈಜಿ ಕುತ್ಕೆ ಬರ್ಪುಂಡು ಬೊಬ್ಬೆ ಪಾಡುಂಡು ಕರ್ಮದ ಕೈತಾಲ್ ಬರ್ಪುಂಡು ಆಂಡಲ ಕರ್ಮನ್ ತಿನ್ಪುಜಿ ಸಂಪಾಲ್ ದೇವರೇನು ಏತು ಸುಗಿತ್ತಿನಲ್ಲ ಯಾವ್ಜಿ ಪಂದು ಎಂಕುಲು ಕೇನೋನು. ಈ ಊರಿನ ರೈತರು ಜಾತಿ ಮತ ಭೇದವಿಲ್ಲದೆ ತಾವು ಬೆಳೆದ ಬೆಳೆಯನ್ನು ಸಂತ ಪೌಲರಿಗೆ ಇಂದೂ ಅರ್ಪಿಸುತ್ತಿದ್ದಾರೆ. ಸಂತ ಪೌಲರ ಹೆಸರಲ್ಲಿ ಬೇಡಿದ ಪ್ರತಿಯೊಂದು ಕೋರಿಕೆಯೂ ಈಡೇರುತ್ತದೆ ಎಂಬುದು ಇಲ್ಲಿಯ ಜನರ ಭರವಸೆ. हांव ल्हान कादर जावन म्हाका म्हजो भाव एक मस्त पिड्यान व्हडलो कहली पडकाणी म्हणून तूं कळना. त्या खातीर हेणें बुळकुंदेची एकली बायण आमच्या सांगात आसली, आमच्या घराडे लागीं कादर करून दिल्ली. ती म्हणाली हो कादार बुळकुंदे सांपावलाचे मस्त सरी चलतात
ताका तुम्ही बळकुंजे बन हालतारी दोन अडी आमनाले आमचे ग पयसो बनंगडी थंय नावून बसा नांत थंय एका बसार येवन 3 का 1.5 जावन सोलून येवन हांगा हालतारी दोन सांपगाडे मागून दीस रावून घरा येयली ताज्या मागीर ताजी पडकाणी एका ल्हानशा एका डॉक्टर आशिल्लो तो म्हज्या व्हडली मायन वखद हाडले त्यात दुसरे दिसा 2-3 दिसांनी तो बरो जालो. ಈ ಊರಲ್ಲಿ ಕ್ರೈಸ್ತರು ಮಾತ್ರವಲ್ಲದೆ ಕ್ರೈಸ್ತೇತರ ಬಾಂಧವರು ಸಂತ ಪೌಲರ ಭಕ್ತರಾಗಿದ್ದಾರೆ. ಸಾಂ ಪೌಲ್ ದೇವೆರ್ ಎಂದೇ ಕರೆಯಲ್ಪಡುವ ಸಂತ ಪೌಲರು ಎಲ್ಲರಿಗೂ ಅಚ್ಚುಮೆಚ್ಚು. ಸಂಪಲ್ ದೇವರೇ ಕೈತಾಲ್ದಾಲು ಎಂಗಲೆಗಲು ಕುಟುಂಬ ಇತ್ತು ಲೆಕ್ಕನೆ ಎಂಗಲ ಅಮ್ಮನ ಮೋಕೆದ ದೇವರಾರು ಎಂಗಲ ಅಮ್ಮನ ಮಸ್ತ್ ಕಾದೇರಾರು ಮಸ್ತ್ ಉಪಕಾರಲ ಮಲ್ದೇರು ಅಮ್ಮಲ ಹಂಚಿನಾರೆ ಇಂಚ ದೇವರಲ ಮಸ್ತ್ ಕಾದೇರು ಆರ್ನ ಆಶೀರ್ವಾದಡೆ ಅಂಕಲು ಒಂದು ಜೋರು ಬಿಟ್ಟು ಬೈದಿ. ಸಂತ ಪೌಲರ ಇನ್ನೊಂದು ವಿಶೇಷತೆ ಎಂದರೆ ಸಂತಾನವಿಲ್ಲದವರು ಸಂತ ಪೌಲರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿದರೆ ಸಂತಾನ ಫಲ ಖಂಡಿತವಾಗಿ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ. ಮೊದಲು ಸಂತ ಪೌಲರಲ್ಲಿ ಬೇಡಿ ಸಂತಾನ ಪ್ರಾಪ್ತಿಯಾದರೆ ಹುಟ್ಟಿದ ಮಕ್ಕಳಿಗೆ ಕ್ರೈಸ್ತ ಸಂತರ ಹೆಸರುಗಳನ್ನಿಡುವ ರೂಢಿ ಇತ್ತೆಂದು ಹಿರಿಯರು ಹೇಳುತ್ತಾರೆ. ಇನ್ನೊಂಚೆ कुटुंब तांकां भुरगीं म्हळ्यार जावं चेडूं म्हणली जावं कुतो जायनासली दोगां चौगां बाळां जाल्लें तें एक्की चेडूं भुरगें तांकां जाल्ला ताका सकाळी म्हळ्यार व्हरून सांपलाचें आलतारी दवरता ताका नांव दवरता आलतारी दवरून ताका दिवन तूं पळय भुरग्याक पाटी हाड म्हळ्यार तितलें म्हणलें पण ताणें तशेंच केलें आनी भुरगें तें बरें ताज्या मागीर तीं दोगां चेडवां भुरगीं जालीं. దానికి వర్మ జోకలు పుట్టదు పురాసే తీరిపోయా ఐదు బొక్కారు కిషన్ అగలియారు పండేరిగా గురుకులు పండేరు ಗೊತ್ತು ಜಿಂಕ್ ಐಟು పండేరిగారు ಇರು ಎಂಕ್ ಒಂದು ಮಲ್ಪುಲಾಂದು ಐದು ಬೊಕ್ಕ ಭೋಜಣ್ಣಿಂದ ಬುತ್ತಿಯಾರು ಅರ್ನಪ್ಪದಾರು ಏನ ಪೌಲ ಏನ ದಿತ್ತೇರಿಗೆ ಬೊಕ್ಕ ಮೇರಿ ಬಾಯಿ ಬಂದು ಹೇಮಕ್ಕ ಬಂದು ಬಿಡುದಿನ ಐದು ಬೊಕ್ಕ ಈಶ್ವರನಾಥ್ ಎಲ್ಲ ದಯಾನಂದ ಎಲ್ಲ ಅಕ್ಲು ಥೋಮಸ್ ಎಲ್ಲ ಬೊಕ್ಕ ಇಂತ್ರುಲ ಅಂಚನೆಲೆತ್ತು ಅಂತ ಇತ್ತು. ಸಂತ ಪೌಲರು ಸಂತಾನ ಭಾಗ್ಯವನ್ನು ಕರುಣಿಸುತ್ತಾರೆಂಬ ನಂಬಿಕೆ ಹಲವಾರು ವರ್ಷಗಳದ್ದು. ಸಂತ ಪೌಲರ ಕೃಪೆಯಿಂದ ಹಲವರ ಮನೆಗಳಲ್ಲಿ ಮಕ್ಕಳು ಜನಿಸಿ ಮನೆಗಳನ್ನು ಬೆಳಗಿದ್ದಾರೆ. ಪ್ರಸವ ವೇದನೆ ಒದ್ದಾಡುನಂಚಿನ ಗರ್ಭಿಣಿ ಮಹಿಳೆಯರಿಗೆ ಪ್ರಸವ ವೇದನದ ಹೊರತುಡು ಮುಲ್ತ ತೀರ್ಥ ನಮ್ಮ ಚರ್ಚಿದ ಫಾದರ್ಡ ಬರ್ತದೆ ತೀರ್ಥ ಪತಂಬೋದು ಆ ತೀರ್ಥನು ಆ ಪ್ರಸವ ವೇದನೆ ಒದ್ದಾಡುನ ಆ ಮಹಿಳೆಗೆ ಪರ್ಪಾಂಡಂದಾಂಡ ಸುಖ ಪ್ರಸವ ಆತಿನ ಮಸ್ತ್ ಸನ್ನಿವೇಶಗಳು ನಂಗೆ ತೋಜಿದ್ದು ಬೈದಂಡೆ ನಮ್ಮ ಹಿರಿಯಕುಲು ಪಂತಿನವು ಸತ್ಯಕಥೆಕುಲು ಒಂದು ದಲ ನಮ್ಮ ಮಲ್ತು ಪನ್ಪುನತ್ತು ಅಂಚಿತ್ತಿನ ಒಂಜಿ ಉದಾಹರಣೆಗೆ ಒಂಜಿ ನಮ್ಮ ಬಳ್ಕುಂಜದ ಬಾಕ್ಯರ ಕೋಡಿ ಮಂಜಣ್ಣ ಶೆಟ್ಟರನ್ನ ಬಡಿದು ಬಳ್ಕುಂಜೆ ಗೊತ್ತು ಪದ್ದು ಶೆಡ್ದು ಪನ್ಪುನಾದ್ರು ಪ್ರಸವ ವೇದನೆಡು ಒದ್ದಾಡಿನಂಚಿನ ಪೊರ್ತುಡು ಮಂಜಣ್ಣ ಶೆಟ್ಟರು ಚರ್ಚಿಗೆ ಬಂದಾಗ ಗುರುಕುಲು ಇತ್ತಿಜೇರು ಆಂಡಲ ಸಂಪೋಲ್ ದೇವರಿಗೆ ಕೈ ಮುಗಿದು ಕೆರೆತ್ತ ನೀರಿನ ಕಂದಿನ ಬಾಟ್ಲಿ ಜಿಂಜಾದ ಪತವಂದು ಒಂದು ಗುರುಕುಲ ಕೊರನೆ ನೀರು ತೀರ್ಥ ಸಂಪೋಲ್ ದೇವ್ರನ್ನ ತೀರ್ಥ ಪಣದು ಅವರಿಗೆ ಪರ್ಪಾಯರು ಪದ್ದಕ್ಕೆಗೆ ಅವಿಡ್ದ ಬೊಕ್ಕ ಪದ್ದಕ್ಕೆ ಸುಖ ಪ್ರಸವ ಆತಿನ ಒಂಜಿ ಪ್ರಸಂಗ ನಂಗೆ ಮತ್ತೆಗಳ ಕಣ್ಣಿಗೆ ತೋಜಿದು ಬೈದನು ಅಂಚಿನ ಮಸ್ತ್ ಸನ್ನಿವೇಶಗಳು ಮಸ್ತ್ ಪ್ರಸಂಗಗಳು ಮುಲ್ಪ ನಡತ್ತಂಡು ಜೋಕುಲು ದಾಂತಿನಗಳಿಗೆ ಜೋಕುಲಾತಿನಂಚಿನ ಪುಣ್ಯಕ್ಷೇತ್ರ ನಮ್ಮ ಸಂಪೋಲ್ ದೇವ್ರನ್ನ ಕ್ಷೇತ್ರ ಕೇವಲ ಕ್ರೈಸ್ತ ಬಂಧುಗಳಿಗೆ ಮಾತ್ರ ಆಯ್ತು ಹಿಂದೂ ರೇಟ್ಲ ಮಸ್ತ್ ಜನಕ್ಕೆ ಈ ಬಂಜತನ ಇತ್ತಿನ ಪುಣ್ಯವೇಲೆಗೆ ಮೂಲು ಬತ್ತದ ಕೈ ಮುಗಿದು ದಾದಾಂಡ್ಲ ದೇವರಿಗೊಂಜಿ ಪರಕೆನ ಪಂಡಂದಾಂಡ ಜೋಕುಲಾತಿನ ಮಸ್ತ್ ಉದಾಹರಣೆಗಳು ನಮ್ಮ ಬಳ್ಕುಂಜೆಡು ಉಂಡು ಅತ್ತಂಡ ಬಳ್ಕುಂಜದ ಆಸುಪಾಸದ ಗ್ರಾಮಡ್ಲ ನಡುತ್ತದಂಡು பொண்ணு ஜோக்கில் தான் சின்ன சம்பல் தேவன் காரம் தெல்பாடுது அಲ್ಲಿನ ಬೆಟ್ಟಿ ಕ್ರಾಯಿಗೆ ತೊಂದು ತನ್ನಿ ಅಲ್ಲಿ ಪಕ್ಕ ಸುಮತಿ ಅಲ್ಲಿ ಬದರ್ ಕಿಟ್ಟು ಐದು ಪಕ್ಕ ಸುಮತಿ ಎಂಕ್ಲೆ ಪೊಣ್ಣು ಜೋಕ್ಲ ರೆಡ್ಡೆ ಎನ್ನ ತಂಗಡ್ಯಾರಲು ಆಯ್ತು ಗೊತ್ತಿ ಅಪ್ಪ ಜಿಲ್ಲಾ ಬಾಯಿತ್ತೇರು ಆರು ಪಂಡದ್ದೆ ಅವಳು ಸಂಪಲ್ ದೇವನ ಕಾಯ್ತಲ್ಲಿ ಪಾಡ್ದು ಎಂಕ್ಲೆ ಪರಾಗ ಪಕ್ಕ ಕ್ರಾಯಿಗೆ ತೊಂದು ಹಲವಾರು ಕಡೆಗಳಿಂದ ಭಕ್ತಾದಿಗಳು ಬಂದು ಈ ಧರ್ಮ ಕೇಂದ್ರಕ್ಕೆ ಭೇಟಿ ನೀಡಿ ಪ್ರಾರ್ಥಿಸಿ ಹೋಗುತ್ತಾರೆ. ಯಾವ ಅವಶ್ಯಕತೆಯಲ್ಲೂ ಸಂತ ಪೌಲರಲ್ಲಿ ನಂಬಿಕೆ ಇಟ್ಟು ಅವರ ಹೆಸರು ಹಿಡಿದು ಕರೆದರೆ ಅವರು ಭಕ್ತಾದಿಗಳನ್ನು ಬಿಟ್ಟು ಕೊಡುವುದಿಲ್ಲ ಎಂಬ ಅಚಲ ನಂಬಿಕೆ ಇದೆ. ಸಂತ ಪೌಲರ ಒಂದು ಕಿರುದಾದ ಗುಡಿ ಇಲ್ಲಿ ನೀವು ಕಾಣ್ತಾ ಇದ್ದೀರಿ. ಇಲ್ಲಿ ಜನರು ಬಂದು ತಮ್ಮ ಇಷ್ಟಾರ್ಥಗಳನ್ನು ಇಲ್ಲಿ ಅವರು ಹೇಳಿಕೊಳ್ತಾರೆ.
ಜನರನ್ನು ಹೇಳಿದಾಗ ಎಲ್ಲ ಧರ್ಮದವರಿಗೆ ಇಲ್ಲಿ ಸಂತ ಪೌಲರ ಮೇಲೆ ಅಪಾರ ನಂಬಿಕೆ ಇದೆ. ಈ ಸಂತ ಪೌಲರು ನಮಗೆಲ್ಲ ನಮ್ಮ ಇಷ್ಟಾರ್ಥಗಳನ್ನು ತೋರಿಸಲು ಹಾಗೂ ಅದರಿಂದ ನಮ್ಮ ಜೀವನಕ್ಕೆ ಬೇಕಾದಂಥ ವರಗಳನ್ನು ಪಡೆಯಲು ಇದೊಂದು ತಾಣವಾಗಿದೆ. ಸಂತ ಪೌಲರ ಹೆಸರಲ್ಲಿ ಈ ಊರಲ್ಲಿ ಆದ ಪವಾಡಗಳು ಒಂದೆರಡಲ್ಲ. 2 वर्ष पहिले पत्रण सांपावलान म्हज्या जिवितान गेल्ल्या आजा भविष्यांत हांव साक्ष दिवंक खुशी करता. 2 वर्सां पयलीं म्हजो चेरको केळोंक गेलो. चेरको पांय सुकून उदकांत न्हंयच्या उदकांत पडलो. त्या दाळा ताका थंय आसल्या सांगात्या भुरग्यांनी ताका बोब मारून सांगात्यांक थंय आपयलें. त्या दाळा ताका एकल्यान येवन उदकांत देंवन सोदना गेलीं. तितल्यार तो मेळोवना. 10 मिनटां जाल्यार ताका तो मेळोवना. मागीर भुरग्यांनी परतें पातळ सांपावलाक बोब मारून सांगतना तिसऱ्या फावटी तो देंवतना सुमार एक 20 मिनटां उपरांत ताका मेळ्ळो. ताणें उदकांत ताका वयर घालो. तितल्यार तो ताजो कांय नातलो उस्वासांनी. तितल्यान थंय सांगाताल्या भुरग्यांनी तेणें जमल्या लोकांनी पातळ सांपावला कडेन एक मागले ह्या चरख्याक ताच्या आवयच्या हातान पाटी दी म्हणून ताका उस्वास दिलो. त्या दाळे ताणें एका दिसांनी उस्वास सोडलो आनी उदक भायर घालें. इतले व्हडले आजाप केल्ल्या पातळ सांपावलाक हांव काळजांतान अर्गां दितां. सांपावलान आमकां जायते उपकार मेचूंक जायनातले तितले उपकार केल्यात आनी व्हडलो उपकार परंच्या वर्सा आमकां माडयां वखद सोडूंक मनीस मेळोना. मागीर पावसा म्हणटी जावंक ना. देखून आमचे पोपळा रोग लागनासतना राखल्याक सांपावला काळजांत हांव अर्गां दितां. ಈ ಊರ ಕೆಲವು ಸ್ಥಳಗಳಲ್ಲೂ ಯೇಸು ಕ್ರಿಸ್ತರ ಹೆಸರಲ್ಲಿ ಸಂತ ಪೌಲರಿಂದ ಅನೇಕ ಪವಾಡಗಳಾಗಿವೆ. ಈ ಸ್ಥಳಗಳ ಬಗ್ಗೆ ಕೇಳಿ ತಿಳಿದುಕೊಳ್ಳೋಣ. ಗುಡ್ಡೆ ಯಲ್ಲಪ್ಪ ಜಿಲ್ಲೆಯರ್ನ ಗುಡ್ಡೆ ಅವ್ಳು ಮಸ್ತ್ ಬೂತೋಲ್ ಪೂರ ಇತ್ತನಿಗೆ ಬೊಕ ಸೈತಿನ ಪೂರ ನಡತೊಂದು ಇತ್ತನಿಗೆ ಅಂಚ ಗುಡ್ಡೆನೆ ಅವು ಇತ್ತನ गुड्डे काड इत्तिनायट त्याने सूड येतात, बॉम्ब मारतात आणि सगळ्यान बॉम्ब मारतात. त्या जाल्यार कुर्सा गुड्या कोणीय वचोंक आयकनातली. ताका सगळ्यांनी म्हळें कुर्सा फादऱ्या पाड्या म्हळें त्या गुड्यार पुरीस बांदल्या जायत म्हणून ताका फादऱ्या पान वचोन कोणा सांगलें. सांगून सगळ्यांनी मेळोन कुरीस बांदलो. कुरीस बांदल्या मागीर सुडी जावं दी खंयचेंच अनावस्त आमच्या गुड्यार जायना. आमी रातीची येता, मिसा येता. रातच्या फुडें मध्यानेर मिसा आहले. आमी तेत गुड्या येयला येवंक आमच्या भुरग्यांनी आमी पुरो तेणेंच वचोन आहल्या. ದಾಲ ಮಿಸ್ಟಿಕ್ ಇಜ್ಜಿ ದಾಲ ಇಜ್ಜಿ ಅವು ಕುರ್ಸು ಪಾಡಿ ಬಕ್ಕ ಯಾಕೆ ವರ್ಷ ಪೂರ ಜಾತಿ ದಂಕಲ ಕೊಡು ನಿಕಲ್ಲ ಒಂದು ಕ್ರಿಶ್ಚನ್ ಜಾತಿ ಮಲ್ಪುಂಡು ಅಣ್ಣ ಪೂರ ಜಾತಿಡು ಪೂರ ಒಟ್ಟುಗಾದು ವ್ಯಾಲಾಡು ಕ್ರಿಶ್ಚನ್ ಆಡು ಪೂಜಾರಿ ಆಡು ಇಟ್ಟು ಪೂರ ಒಟ್ಟುಗೂಡ್ದು ಅಂಕಲು ಬಂದಿತ್ತು. आमच्या घरा कडेन कुर्सागुडा आसा. थंयसर व्हडली नाड येताली. नाड आसली देखून थंय कुरीस बांदला. थंय आसली नाड सगळे तळ्या थंय उदक पिवंक येताली. थंय दोगां रुपीन आनी आबोले म्हणून दोगां बायल मनशां ओंकार ती त्या तळ्यांत पडोवन मेली. ताजे उपरांत थंय कुरीस बांदलो आनी थंय पदवार हांगा पदवार सुडी दिसताल्यो. लायनीन सुडी येताल्यो. आमी पळयल्यात त्यो. तेंच्या गुड्या वयल्यान कोणाक वचोंक नाशिल्लें. मेल्ल्यांची सवारी म्हणटाली उपरा. मागीर तें सावेर सिकेर म्हणून एकलो आहलो हांगा प्रायसो. ताणें ताजे जाग्यार बेंजार करून फादर बापान बेंजार करून कुरीस बांदलो. ताज्या मागीर कोणी वचोंक बी येनातलीं. सांपावलाच्या अजापांनी कांय उपद्र नात, कश्ट नात, कांय ना. सांपावलाचें तें एक अजाप. ಬಳಕುಂಜೆ ಚರ್ಚಿನಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ ಅಮ್ಮೆಂಬಳದಲ್ಲಿ ಧರ್ಮ ಗುರುಗಳಾಗಿ ಸೇವೆ ನೀಡುತ್ತಿರುವ ವಂದನೀಯ ಗುರು ಮೈಕಲ್ ಡಿಸಿಲ್ವಾರವರಿಗೆ ಸಂತ ಪೌಲರಲ್ಲಿ ಅಪಾರ ನಂಬಿಕೆ. ಅವರ ಜೀವನದಲ್ಲೂ ಸಂತ ಪೌಲರ ಕೃಪೆಯಿಂದ ಒಳಿತಾಗಿದೆ ಎಂದವರು ಹೇಳುತ್ತಾರೆ. सांपावल पात्र ताच्या लागीं मागल्लें सोर मेळटा म्हणाली आनी तिणें म्हाका घडीच सांगलें 75 वर्सां पयलेंची म्हजी माय किरान पिरगयची पाट्यान तिचें घर. ती ल्हान आसतना तिचो भाव एक फावटी कठीण पिडेन पडलो बी. कितलें वखद केल्यारय गूण जावना. कसली पिडा म्हणलें खडीच जावना. त्या वेळा कोणांगी तांकां सांगलें की तुमी बळकूंजे वचून मागल्यार खंडीत बरें जाता म्हूण. आनी भुरग्याक घेवन म्हजी व्हडली माय बळकूंजे इगर्जेक आयली. सांपावलाच्या आल्तारेर दवरलो की
मागण्या केल्या की आनी विगारांनी येवन मागण्या केल्या की 2 दिसांनी भुरगो बरो आसलो आनी ताच्या मागीर 1 वर्सा म्हजी व्हडले माय सांव पावलाच्या व्हडल्या पेस्ताक हांगासर येवन आंगण घालतले की आनी तितले मात न्ही म्हाका तिका येवंक जायना तर वाती तरी पेटोवंक कोणा लागीं पयशे दान दिताले की इगर्जेचे पाक्याचे नळे काडलेले आनी त्या दिसा नळे घालूंक जावना रिपा मार जावनातली. दुसरे दिसा पंत्यार जोर पावस आयलो सकाळी उजवाडटना कार्नेरेन जोर पावस आसलो आनी तिनसांज थोडे जाण आयिल्ले तांची नांवां सांगना हांव. तशें काण मातेनय पावस आयलो आनी तिनसांनी जण आयिल्ले पूण हांगा एक क्षण पडोंक ना. हांगा बहुग्राम येवचें उदक आसा कडेन सगळ्या मुलकी 54 ग्राम 35 ग्रामां कडेन उदक येता आनी ते आमच्या हांगा न्हंयचें उदक पायप गेल्ले पंप स्टार्ट करतले ते वयर टांके उदक आसले खंयसरी पायप सुकतले म्हळ्यार जॉयंट सुकतले आनी कोणेंगी त्या मनशान सांगलें अशें तांकां 4-5 जाण हांगासर आयले इगर्जेक आयले तांकां सांगलें की हे सांव पावलो जागो हांगाच्यान उदक वचत जाल्यार ताचे लागीं विचारल्या शिवाय व्हरूंक जायना म्हूण. त्या जाल्यार तो गुरकार जावन आसलो हांगासर इगर्जे आपण हाडलेलो तांकां आनी म्हणाले अशें जाता आमी कितलें उदक पंप स्टार्ट केल्यार रे उदक वयर आसतना पायप जॉयंट सुकते आसा कालें करचें म्हणून. देखून हांव इतलेंच सांगलें तुमी आंगण गेला सांव पावलो लागलें मागा आनी वचा. तांणी आंगण गेली आनी एक मीस दिलें आनी गेले. उपरांत सराग उदक आमचे पंपाचे उदक पंप करून सकले. ಈ ಊರಲ್ಲಿ ಸರ್ವಧರ್ಮೀಯರು ಜಾತಿ ಮತ ಭೇದವಿಲ್ಲದೆ ಬಹಳ ಅನ್ಯೋನ್ಯತೆಯಿಂದ ಬಾಳುತ್ತಿದ್ದಾರೆ. ಎಲ್ಲರಿಗೂ ಸಂತ ಪೌಲರಲ್ಲಿ ವಿಶೇಷ ಭಕ್ತಿ. ಒಂಜಿ ಕಾಲೋಡು ಈ ಚರ್ಚದ ಕಾರಣಿಕ ಭಾರಿ ಆತಿತ್ತಂದು ಬಹುಶಃ ಒಂದು ಕೇವಲ ಕ್ರೈಸ್ತ ಬಂಧುಲೆಗತ್ತು ನಮ್ಮ ಹಿಂದೂಲೆಗಾವಡು ಮುಸ್ಲಿಂ ಬಂಧುಲೆಗಾವಡು ಭಾರಿ ನಂಬಿಕೆದ ಕ್ಷೇತ್ರ ಅದು ಬೆಳಗದಿನ ಕ್ಷೇತ್ರ ಈ ಸಂತ ಪೌಲೇರ್ನ ದೇವಾಲಯ. ಬಳಕುಂಜಿ ವಿಷಯದ ಬಗ್ಗೆ ನಾನು ಹೇಳಬೇಕಾದ್ರೆ ಇಲ್ಲಿ ಈ ಊರು ಎನ್ನುವುದು ಒಂದು ಸಾಮರಸ್ಯಕ್ಕೆ ಮತ್ತೊಂದು ಹೆಸರು. ತಾಯಿಯ ನೆನಪುಗಳನ್ನು ಇಲ್ಲೊಂದೆರಡು ಮಾತುಗಳನ್ನು ಹೇಳ್ತೇನೆ ನಾನು. ಯಾಕೆ ನನ್ನ ತಾಯಿಗೆ ಸಾಮಾನ್ಯ ಒಂದು 70 ವರ್ಷದ ಹಿಂದೆ ಈ ಶಾಲೆಗೆ ವರ್ಗಾವಣೆ ಆಗಿತ್ತು ಮಂಗಳೂರಿಂದ ಇಲ್ಲಿಗೆ. ಆಗ ಇದು ಕುಗ್ರಾಮ ಆಗಿತ್ತು, ಯಾವುದೇ ಸೌಕರ್ಯ ಬಸ್ ಸೌಕರ್ಯವಾಗಲಿ ಯಾವುದೂ ಇದ್ದಿರಲಿಲ್ಲ. ಆ ಸಂದರ್ಭದಲ್ಲಿ ತಾಯಿ ಇವತ್ತಿಗೂ ಹೇಳ್ಕೊಳ್ತಾ ಇದ್ದಾರೆ, ನನಗೆ ಈ ಊರಿನ ಜನ ಕೊಟ್ಟ ಸಹಕಾರವನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಜಾತಿ ಮತ ಯಾವುದನ್ನು ನೋಡದೆ ಎಲ್ಲ ಜಾತಿಯವರು ನನಗೆ ಒಂದು ಸಹಕಾರ ಕೊಟ್ಟು ನಾನು ಇಲ್ಲಿ ಒಬ್ಬ ಉತ್ತಮ ಅಧ್ಯಾಪಕಿಯಾಗಿ ಬೆಳೆಯುವುದಕ್ಕೆ ಸಹಾಯ ನೀಡಿದ್ದು ಈ ಶಾಲೆಯನ್ನು, ಈ ಊರು ಎನ್ನುವುದು. ಸರ್ವಧರ್ಮ ಸಮಭಾವ ಎಂಬ ಒಂದು ಗುರಿಯನ್ನು ಇಟ್ಟುಕೊಂಡು ಇಲ್ಲಿ ಎಲ್ಲರೂ ಕೂಡ ಏನು ಮಾಡ್ತಾರೆ, ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಪರಸ್ಪರ ಗೌರವ ಇದೆ ಪ್ರತಿಯೊಬ್ಬರಿಗೂ ಕೂಡ. ನಾವು ನೋಡ್ತಾ ಇದ್ದೇವೆ ಎಷ್ಟೋ ಭಾಗಗಳಲ್ಲಿ ಗಾಳಿ ಸುದ್ದಿಗೆ ಏನೋ ಗಲಾಟೆಗಳಾಗುವುದು ಇದೆಲ್ಲ ನಾವು ನೋಡಿದ್ದೇವೆ. ಆದರೆ ಇಂತಹ ಗಾಳಿ ಸುದ್ದಿಗಳಿಗೂ ಕಿವಿಗೊಡದೆ ಈ ಊರಿನ ಜನ ಇಲ್ಲಿ ಯಾವುದೇ ಸಮಸ್ಯೆಗಳಾಗಬಾರ್ದು, ನಾವು ಈ ಹಿಂದೆ ಹೇಗೆ ಸಹಕಾರ ಸಹಬಾಳ್ವೆಯಿಂದ ಬದುಕ್ತಿದ್ದೇವೋ ಅದೇ ಬದುಕನ್ನು ಈಗ ಬದುಕಬೇಕು ಎಂಬುದನ್ನು ಮನಗಂಡಿದ್ದಾರೆ. ಅಂಥ ಪ್ರಜ್ಞಾವಂತರು ಇಲ್ಲಿಯವರು. ಹಾಗೆಯೇ ಸುಶಿಕ್ಷಿತರು ಕೂಡ. ಬದಲಾದ ಈ ಕಾಲಘಟ್ಟದಲ್ಲಿ ನಮ್ಮ ಊರಿನ ಜನರು ಸಹಬಾಳ್ವೆಯ ಸಹಕಾರದ ಮನೋಭಾವವನ್ನು ಬಿಟ್ಟುಕೊಟ್ಟಿಲ್ಲ ಎನ್ನುವುದೇ ಅತ್ಯಂತ ಸಂತೋಷಕರವಾದ ಸಂಗತಿ ನನಗೆ. ನಮ್ಮ ಸಂತ ಪೌಲರ ಈ ನೆನಪಿಗಾಗಿ ನಾವು ಇಲ್ಲಿ ಕಟ್ಟಿದ ಈ ಸಂತ ಪೌಲರ ಸ್ಮಾರಕ ಇಲ್ಲಿ ನೋಡ್ತಾ ಇದ್ದೀರಿ. ಇದು ಸಾಮರಸ್ಯದ ಸಂಕೇತವಾಗಿದೆ. ಇಲ್ಲಿ ಪರಿಸರದಲ್ಲಿ ನಾವು ಕ್ರೈಸ್ತರು, ಹಿಂದೂಗಳು ಹಾಗೂ ಮುಸಲ್ಮಾನರು ಬಹಳ ಒಗ್ಗಟ್ಟಿನಲ್ಲಿ ಶಾಂತಿಯಿಂದ ನಾವು ಜೀವಿಸಿದ್ದೇವೆ. ಇದಕ್ಕೆ ನಮ್ಮ ಸಂತ ಪೌಲರ ಕೊಡುಗೆ ಅಪಾರವಾಗಿದೆ. ಇದು ಸಾಮರಸ್ಯದ ತಾಣವಾಗಿದೆ ಅಂತ ಹೇಳಬಹುದು. ಇಲ್ಲಿ ಕೆಲಸ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ, ಎಲ್ಲ ಧರ್ಮೀಯರು ಕೈ ಜೋಡಿಸಿದ್ದಾರೆ. ಅವರ ಸೇವೆಯಿಂದ, ತ್ಯಾಗದಿಂದ, ಧನ ಸಹಾಯದಿಂದ, ಒಳ್ಳೆಯ ಮನಸ್ಸಿನಿಂದ ಈ ಒಂದು ಪವಿತ್ರ ಸ್ಮಾರಕ ಇಲ್ಲಿ ಬರಲು ಕಾರಣವಾಗಿದೆ. ಈ ಸ್ಮಾರಕ ನಮಗೆ ಇನ್ನೂ ಸಹ ನಮ್ಮಲ್ಲಿ ಇರುವ ಈ ಒಗ್ಗಟ್ಟು, ಪ್ರೀತಿ, ಸಹನೆ ಅದು ಇನ್ನೂ ಸಹ ಬೆಳೆಯಲಿ. ಈ ಸ್ಮಾರಕದ
ಹತ್ತಿರ ಜನರು ಬಂದು ತಮ್ಮ ಪ್ರಾರ್ಥನೆಗಳನ್ನು ಕೊಡಲು ಇಲ್ಲಿ ಒಳ್ಳೆಯ ಅವಕಾಶವಿದೆ. ಈ ಪ್ರಾರ್ಥನೆಯನ್ನು ಸಂತ ಪೌಲರು ಅವರು ಕೇಳಲಿ, ಎಲ್ಲರಿಗೆ ನಮಗೆ ಶಾಂತಿ ನೆಮ್ಮದಿ ನಮಗೆ ದೊರಕಲಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಸಾಮರಸ್ಯ, ಏಕತೆ, ಶಾಂತಿ, ಪ್ರೀತಿಗೆ ಹೆಸರಾದ ಬಳಕುಂಜೆ ಊರು ಸರ್ವಧರ್ಮದ ಶಾಂತಿಯ ತೋಟ ಎಂದರೆ ತಪ್ಪಾಗಲಾರದು. ಇಲ್ಲಿರುವ ದೇವಸ್ಥಾನಗಳು, ಮಸೀದಿ ಹಾಗೂ ಇಗರ್ಜಿಯು ಏಕತೆಯನ್ನು ಸಾರುವ ತಾಣಗಳಾಗಿವೆ. ವಿವಿಧ ಧರ್ಮ, ವಿವಿಧ ಸಂಸ್ಕೃತಿಯನ್ನು ತನ್ನ ಮಡಿಲಲ್ಲಿ ಹಿಡಿದಿಟ್ಟುಕೊಂಡಿರುವ ಈ ಊರಲ್ಲಿ ಸರ್ವಧರ್ಮೀಯರು ಯಾವುದೇ ಜಾತಿ ಧರ್ಮದ ಪರಿವೆ ಇಲ್ಲದೆ ಅನ್ಯೋನ್ಯತೆಯಿಂದ ಅಣ್ಣ ತಮ್ಮಂದಿರಂತೆ ಬದುಕನ್ನು ಕಟ್ಟಿಕೊಂಡು ಬಂದಿದ್ದಾರೆ. ಊರ ಜನರೆಲ್ಲರೂ ಸೇರಿ ಬ್ಲಡ್ ಡೊನೇಷನ್ ಕ್ಯಾಂಪ್, ಬಳಕುಂಜೆ ಕಂಬಳ, ಚರ್ಚಿನ ಸಾಂತುಮಾರಿ ಹಬ್ಬ, ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಾರೆ. ಇಲ್ಲಿಯ ಬಹಳಷ್ಟು ಜನ ಕೊಂಕಣಿ, ತುಳು ಹಾಗೂ ಬ್ಯಾರಿ ಈ ಮೂರೂ ಭಾಷೆಗಳನ್ನು ಬಲ್ಲವರಾಗಿದ್ದಾರೆ. ಇದು ಇಲ್ಲಿಯ ಜನರ ಏಕತೆಯನ್ನು ಸೂಚಿಸುತ್ತದೆ. ಕೊರಳ ಹಬ್ಬದ ಸಮಯದಲ್ಲಿ ಮಂಗಳೂರು ಹಾಗೂ ಉಡುಪಿ ಧರ್ಮ ಪ್ರಾಂತ್ಯಗಳ ವಿವಿಧ ಧರ್ಮ ಕೇಂದ್ರಗಳಿಗೆ, ಗಣೇಶ ಚತುರ್ಥಿ ಹಬ್ಬದ ಸಮಯದಲ್ಲಿ ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳ ಹಲವೆಡೆಗೆ ಬಳಕುಂಜೆಯಿಂದ ಕಬ್ಬನ್ನು ಕಳುಹಿಸಿಕೊಡಲಾಗುತ್ತದೆ. ಪ್ರಾರಂಭದಲ್ಲಿ ವಾರಕ್ಕೊಮ್ಮೆ ಬಲಿಪೂಜೆ ನಡೆಸುತ್ತಿದ್ದ ಮನೆಯನ್ನು ಕಿಸ್ತು ಮತ್ತು ಬೊಸ್ತು ಸಹೋದರರು ಯಲ್ಲಪ್ಪ ಮತ್ತು ಸಂಜೀವಿನಿ ಅಜಿಲ ದಂಪತಿಗೆ ಮಾರುತ್ತಾರೆ. ಈ ದಂಪತಿಗಳು ಹಾಗೂ ಅವರ ಮರಣಾನಂತರ ಅವರ ಮಕ್ಕಳು ಈ ಬಲಿಪೂಜೆ ನಡೆಯುತ್ತಿದ್ದ ಕೊಠಡಿಯನ್ನು ತುಂಬಾ ಜೋಪಾನವಾಗಿ ಕಾಪಾಡಿಕೊಂಡು ಬಂದಿದ್ದಾರೆ. ಅಂತೆಯೇ ಬಳಕುಂಜೆಯಲ್ಲಿ ದೊಡ್ಡ ಶಿಲುಬೆ ಇರುವ ಗುಡ್ಡ ಕೂಡ ಇದೇ ಕುಟುಂಬಕ್ಕೆ ಸೇರಿದ್ದಾಗಿದೆ. ಪ್ರತಿ ವರ್ಷ ಕ್ರೈಸ್ತ ಬಾಂಧವರು ಈ ಶಿಲುಬೆ ಇರುವ ಜಾಗದಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಇವುಗಳು ಈ ಊರಿನ ಸಾಮರಸ್ಯಕ್ಕೆ ಉತ್ತಮ ನಿದರ್ಶನಗಳಾಗಿವೆ. ಶತಮಾನದಿಂದ ಸಾಮರಸ್ಯದ ಇತಿಹಾಸವಿರುವ ಬಳಕುಂಜೆ ಊರು ಮುಂದೆಯೂ ಇಂತಹದೇ ಭ್ರಾತೃತ್ವದ ಭಾವನೆಯಲ್ಲಿ ಮುನ್ನಡೆದು ಸರ್ವರಿಗೂ ಆದರ್ಶವಾಗಲಿ. ಸಂತ ಪೌಲರ ಕೃಪಾಕಟಾಕ್ಷದಿಂದ ಇಲ್ಲಿಯ ಭೂಮಿಯ ಫಲವತ್ತತೆ ಹಾಗೂ ಜನರ ನಡುವಿನ ಬಾಂಧವ್ಯ ಬೆಳೆದು ಸರ್ವರಿಗೂ ಮಾದರಿಯಾಗಲಿ ಎಂದು ಆಶಿಸೋಣ.